ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದೀಪುರ ಮಠದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬುಧವಾರ ಆಯೋಜಿಸಿದ್ದ 108 ಅಡಿಗಳ ಅರ್ಧನಾರೀಶ್ವರ ಮಾದರಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪರಮಠ ಮಾನ್ಯಗಳು ರೈತರ ಹಾಗೂ ಬಡವರ ಹೋರಾಟ ಮಾಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಕೈಗೊಂಡು ಉಚಿತ ಶಿಕ್ಷಣ ನೀಡುತ್ತಿವೆ. ಮಠಗಳಿಗೆ ಮಾನ್ಯತೆ ನೀಡಬೇಕೇ ವಿನಃ ಅವುಗಳ ಆಸ್ತಿಗಳನ್ನು ಕಬಳಿಸುವ ಯತ್ನ ಮಾಡಬಾರದು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಾಟಿ ಬೀಸಿದರು. ನಂದೀಪುರ ಕ್ಷೇತ್ರ ಪ್ರವಾಸಿ ತಾಣವಾಗಬೇಕು, ಇಲ್ಲಿ ಉತ್ತಮ ಪರಿಸರ ನಿರ್ಮಾಣವಾಗಬೇಕು, ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಂದರು. ಕೊಟ್ಟೂರಿನ ಚಾನುಕೋಟಿ ಮಠದ ಸಿದ್ದಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರತಿಷ್ಠಾಪಿತವಾಗುವ 108 ಅಡಿ ಎತ್ತರದ ಅರ್ಧನಾರೀಶ್ವರ ಮೂರ್ತಿ ಬಹುಕೋಟಿ ವೆಚ್ಚದಾಗಿದ್ದು, ಇದಕ್ಕಾಗಿ ಒಂದು ತಂಡವೇ ಶ್ರಮಿಸುತ್ತಿದೆ ಎಂದರು. ಉತ್ತಂಗಿಯ ಸೋಮಶಂಕರ ಸ್ವಾಮೀಜಿ, ನೀಲಗುಂದದ ಚನ್ನಬಸವ ಸ್ವಾಮೀಜಿ, ಬಳ್ಳಾರಿಯ ಕಲ್ಯಾಣಿ ಸ್ವಾಮೀಜಿ, ಬೆನ್ನಹಳ್ಳಿಯ ಪಂಚಾಕ್ಷರ ಶಿವಾಚಾರ್ಯ, ಆಂಧ್ರ ಪ್ರದೇಶದ ಶಂಭುಲಿಂಗ ಶಿವಾಚಾರ್ಯ, ಕೂಡ್ಲಿಗೆಯ ಪ್ರಶಾಂತ ಸಾಗರ ಸ್ವಾಮೀಜಿ, ಹಿರೇಮಲ್ಲನಕೆರೆಯ ಚನ್ನಬಸವ ಸ್ವಾಮೀಜಿ, ಮುತ್ತಿಗೆಯ ಹಾಲ ಸ್ವಾಮೀಜಿ, ನಾಗತಿ ಬಸಾಪುರದ ಶಿವಕಂಚಿಮಠ ಮಹಾದೇವ ತಾತನವರು, ಜಾಗಟಗೇರಿಯ ಮಂಜುನಾಥ್ ಗುರೂಜಿ, ಸಂಡೂರಿನ ಚನ್ನಬಸವ ಸ್ವಾಮೀಜಿ, ಗದ್ದಿಕೇರಿಯ ಚರಂತೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ನಂದ್ಯಾಲ್ ಸಂಸದ ಡಾಕ್ಟರ್ ಮಧುಸೂದನ್, ಮೂರ್ತಿಯ ವ್ಯವಸ್ಥಾಪಕರಾದ ರಾಮಚೈತನ್ಯ, ಕಾರ್ಯದರ್ಶಿ ಅನಿತಾ ರೆಡ್ಡಿ, ಶಿಲ್ಪಿ ಬಿ ವೀರೇಶ್, ಆಚಾರ ಇತರರು ಇದ್ದರು. ಫಕೀರಯ್ಯ ಶಾಸ್ತ್ರಿ, ಎಎಂ ಹಾಲಯ್ಯ ಶಾಸ್ತ್ರಿ, ಉಪನ್ಯಾಸಕ ಗುರುಬಸವರಾಜ ಬ್ಯಾಲಾಳ್, ಕರಿಬಸನಗೌಡ ನಿರ್ವಹಿಸಿದರು. ಹರಿಬೊಮ್ಮನಹಳ್ಳಿ ತಾಲೂಕಿನ ನಂದೀಪುರದಲ್ಲಿ ಅರ್ಧನಾರೀಶ್ವರ ಮಾದರಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಿತು. ಶಾಸಕ ಕೆ ನೇಮಿರಾಜ ನಾಯ್ಕ್, ಪ್ರಮುಖರಾದ ಕೌಶಿಕ್ ರೆಡ್ಡಿ, ಓದೋ ಗಂಗಪ್ಪ, ಪುರಸಭೆ ಅಧ್ಯಕ್ಷ ಮರಿರಾಮಪ್ಪ, ಚಿಂತ್ರಪಳ್ಳಿ ದೇವೇಂದ್ರಪ್ಪ ಉಪಸ್ಥಿತರಿದ್ದರು. ಪಾಶಾಂಕುಶಧರ ಗಜವದನೆ, ಪಾಶಾಂಕುಶಧರ ಗಜವದನೆ. ಎತ್ತರವನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಧನಾರೀಶ್ವರನ ಒಂದು ವಿಶೇಷವಾದ ನಮಃ. ಪಾಶಾಂಕುಶಧರ ಗಜವದನೆ, ಪಾಶಾಂಕುಶಧರ ಗಜವದನೆ. 8 ಎತ್ತರವನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಧನಾರೀಶ್ವರನ ಒಂದು ವಿಶೇಷವಾದ ಶ್ರೀಗುರು ದೊಡ್ಡಬಸವೇಶ್ವರ ಸಂಕಲ್ಪ ಮಾಡ್ಕೊಂಡ್ರೆ ನಮ್ಮ ರಾಮನಾಥ್ ಅವರು ಬಂದಿದ್ದರು. ಇಡೀ ಭಾರತ ದೇಶದಲ್ಲಿ ಜ್ಯೋತಿಯನ್ನ ದೊಡ್ಡ ಜ್ಯೋತಿಯನ್ನು ಮಾಡಿಸುವಂತ ಕ್ಷೇತ್ರ ಎಲ್ಲಿ? ಆಚಾರ್ಯರನ್ನ ನಂದೀಪುರದ ಅರ್ಧನಾರೀಶ್ವರ ಸ್ವಾಮಿಯನ್ನು ಕೂಡ ಇನ್ನೊಂದು ಸ್ಮರಣೆ ಮಾಡಿ ಪಾದ ಕಮಲಗಳ ಕೊಡಗೊಟ್ಟು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕರ್ಲಿ
ಆಂಧ್ರದ ಆಗಸ್ಟ್ 2008ರಲ್ಲಿ ಕೂಡ ನಮಗೆ ಸಹಕಾರ ಕೊಟ್ಟಿರುವಂತ ಎಲ್ಲ ಪರಮ ಪೂಜ್ಯರು ಯಾವತ್ತೂ ನಾವು ಮರೆಯಲಿಕ್ಕೆ ನಾವು ನಮ್ಮ ಸಂಪಾದನೆಯನ್ನ ನಾವೇನು ಸಂಪಾದನೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ರಾಜಕೀಯ ಹೊರಗಿಟ್ಟು ನಾವು ಮಾಡೋದಿಲ್ಲೋ ಅಲ್ಲಿವರೆಗೂ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಉಳಿಯುವಂತೆ ನಾವು ಉಳಿಯಕ್ಕೆ ಸಾಧ್ಯನ? ಇದು ನಾವು ಮನೆ ಮಾಡಿದ್ದಲ್ಲ. ಇದು ಸಾವಿರಾರು ವರ್ಷ ನಂದಿಪುರ ಗ್ರಾಮದ 108 అడుగుల అర్ధనారీశ్వరుల నమూన విద్యా ప్రతిష్ట చేసినటువంటి నాయకురానికి అలాగే అగ్ని బొమ్మనాలి అధ్యక్షులు ఉపాధ్యక్షులకు కూర్చున్న అక్కచెల్లెమ్మలకు కూడా పేరు పేరు నా వంతు వందనాలు శుభాభివందనాలు. ప్రతిష్ఠించడంటే ఇది సామాన్యమైనటువంటి విషయం కాదు. ఇది నిజంగా ఈ విజయనగరం జిల్లాకు ఆచార్యమైనటువంటి వీరేష్ గారికి వారి కార్యదర్శి అయినటువంటి అధికారెడ్డి గారికి కూడా ప్రత్యేకంగా అభినందనలు తెలియజేస్తా ఉన్నాను. విషయానికి వస్తే నా ధన్యవాదాలు తెలియజేస్తూ ఈ నందీపురం గ్రామ ప్రజలకు కూడా ప్రత్యేకంగా ధన్యవాదాలు తెలియజేస్తూ ఈ అవకాశం ఇచ్చినటువంటి పెద్దలందరికీ కూడా ఒకసారి మరొకసారి ಜನಪ್ರಿಯ ಶಾಸಕರಾಗಿರುವಂತಹ ಲೋಟಾ ನಾಯ್ಕ್ ಸರ್ ಅವರು ಹಾಗೂ ಕರ್ನೂಲ್ ಅಂಬೇಲ್ ವೈಎಸ್ಆರ್ಸಿಪಿ ಎಂಎಲ್ಸಿ ಆದಂತಹ ಡಾಕ್ಟರ್ ಮನ್ಸೂರಿ ಸರ್ ಅವರು ಹಾಗೂ ಎಲ್ಲವರ ಮೂರ್ತಿ ಇದೊಂದು ಹೊಸ ಕಾನ್ಸೆಪ್ಟ್. ಇದುವರೆಗೂ ಎಲ್ಲಿ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಆ ತರಹದ್ದು ನಾವು ದಕ್ಷಿಣ ಭಾರತದಲ್ಲಿ ನಿರ್ಮಾಣ ಮಾಡಬೇಕಂದ್ರೆ ಒಂದು ಪ್ಲಾನ್ ನಮ್ಮಲ್ಲಿತ್ತು. ಆದರೂ ಅದಕ್ಕೊಂದು ಪ್ಲೇಸ್ ಸಿಗ್ಲಿಲ್ಲ ನಮಗೆ. ನಾನು ಸ್ವಾಮಿಗಳ ಹತ್ರ ಸ್ಥಾಪನಾ ಕಾರ್ಯಕ್ರಮದ ಪಾವನ ಸಾಹಿತ್ಯ ವಹಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಬಂಧ ಆ ಗ್ರಾಮ ಅಲ್ಲಿ ಜೀವಿಯಜ್ಜ ಅಂತ ಒಬ್ಬ ತಪಸ್ವಿ ಏನ್ ಬಂದ್ರಲ್ಲ ಬರೀ ಹಂಗಿಂದ ಹೇಳ್ಕೊಂಡು ಮುದ್ಗಲ್ಪುರ ಪುಣ್ಯಕ್ಷೇತ್ರದ ಈ ಆವರಣದಲ್ಲಿ ಮಾದರಿ ಮೂರ್ತಿಯ ಪ್ರತಿಷ್ಠಾಪನೆ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳವರನ್ನು ಪುರಸ್ಕರಿಸಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಈಗಾಗಲೇ ಚರಂತರ್ಜನ ಪವಾಡದಿಂದ ಅವರ ದೇಶ ವಿದೇಶದಲ್ಲಿ ಭಕ್ತರನ್ನು ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ಅದೀವಿ, ಸಾಕ್ಷಿಭೂತರಾದೀವಿ ಅನ್ನೋದು ಒಂದು ಹೆಮ್ಮೆ ಮತ್ತು ಅಭಿಮಾನ. ಶತಶತಮಾನಗಳ ಕಾಲ ಉಳಿತಕ್ಕಂಥ ಕ್ಷೇತ್ರ ಇದೆ. ಹೀಗಾಗಿ ಈ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಸರ್ವರಿಗೂ ಚರಂತರ್ಜನ ಆಶೀರ್ವಾದ ಇರಲಿ, ಅರ್ಧನಾರೀಶ್ವರನ ಆಶೀರ್ವಾದ ಇರಲಿ ಅಂತೇಳಿ ನಾನು ಮಾತುಗಳು ವಿರಾಮಿಸುತ್ತೇನೆ. ಆಶೀರ್ವಾದದಿಂದ ಸಹ ಕುಟುಂಬವರ್ಗಸ್ಯ ಮಮ ಅಸ್ಮಿನ್ ಸ್ಮೃತಿ ಪುರಾಣೋಕ್ತ ಫಲಂ ಅವಾಪ್ತಹಿ ಅಖಿಲ ಪಾಪಕ್ಷಯ ಪೂರ್ವಕಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಿದ್ವಾರ ಸಕಲ ಭಯ ನಿವಾರಣಾರ್ಥಂ ಆದಿತ್ಯಾದಿ ನವಗ್ರಹಾಣಾಂ ಅರಿಷ್ಠ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಶುಭಫಲ ಪ್ರಾಪ್ತ್ಯರ್ಥಂ ಗ್ರಹದೋಷ ವಾಸ್ತುದೋಷ ನಾಗದೋಷ ಕುಜದೋಷ ಸಮಸ್ತದೋಷ ನಿವಾರಣಾರ್ಥಂ ದಿನೇ ದಿನೇ ವ್ಯಾಪಾರ ಉದ್ಯೋಗ ವ್ಯವಹಾರ